ನಾಡಪ್ರಭು ಕೆಂಪೇಗೌಡರು ಸರ್ವ ಜನಾಂಗದವರ ಅನುಕೂಲಕ್ಕಾಗಿ ಬೆಂಗಳೂರನ್ನು ತಮ್ಮ ಕಲ್ಪನೆಯಲ್ಲಿ ನಿರ್ಮಿಸಿದ್ದಾರೆ. ಇಂತಹ ಮಹನೀಯರ ನೆನಪು ಮಾಡಿಕೊಳ್ಳಲು ಮುಂದಿನ ವರ್ಷದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡುವುದರ ಜೊತೆಗೆ ಅವರ ಪ್ರತಿಮೆ ಅನಾವರಣ ಮಾಡಲಾಗುವುದು ಎಂದು ಕ್ಷೇತ್ರದ ಶಾಸಕ HP ಸ್ವರೂಪ್ ತಿಳಿಸಿದ್ದಾರೆ. ನಾವು ಕೂಡ ಯುವಕರು ಈಗಾಗಲೇ ನಾಡಪ್ರಭು ಕೆಂಪೇಗೌಡರು ನಮ್ಮ ಬೆಂಗಳೂರು ಅಂತ ಒಂದು ಮಹಾನಗರವನ್ನು ಸರ್ವ ಜನಾಂಗದವರು ದೇಶ ವಿದೇಶಗಳಿಂದ ಬಂದಂಥ ಎಲ್ಲ ಜನರಿಗೂ ಕೂಡ ಏನು ಒಂದು ಅವರ ಒಂದು ಜೀವನವನ್ನು ನಡೆಸಲಿಕ್ಕೆ ಜಾಗರಣ ಕೊಡುವಂಥ ಬೆಂಗಳೂರು ನಗರದ ಹಾಸನಾಂಬ ಕಲಾ ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಗುರುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡ ಅವರು ಬೆಂಗಳೂರಿನಂತಹ ಮಹಾನಗರ ನಿರ್ಮಾಣಕ್ಕೆ ಕಾರಣಕರ್ತರಾಗಿ ಸರ್ವ ಜನಾಂಗದವರು ದೇಶ ವಿದೇಶಗಳಿಂದ ಬಂದಂತಹ ಎಲ್ಲರೂ ಜೀವನ ನಡೆಸುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಇಂತಹ ಮಹನೀಯರ ಜಯಂತಿ ಆಚರಿಸುವುದು ಅರ್ಥಪೂರ್ಣವಾಗಿದೆ. ಸರ್ವ ಜನಾಂಗದವರು ಗುರುತಿಸಿ ಸನ್ಮಾನ ಮಾಡುವ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಂದಿನ ವರ್ಷದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಾಗುವುದು ಎಂದರು. ಹಿಂದೆ ಕಟ್ಟಿದಂತಹ ಕೆಂಪೇಗೌಡರ ಸುಂದರ ನಾಡನ್ನು ಉಳಿಸಿಕೊಂಡು ಹೋದರೆ ಸಾಕು ಎಂದು ಕಿವಿಮಾತು ಹೇಳಿದರು. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಗಿಡಗಳನ್ನು ನೆಟ್ಟು ಬೆಳೆಸಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಿ ಹಾಸನವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯೋಣ ಎಂದು ಸಲಹೆ ನೀಡಿದರು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡುತ್ತಾ, ಎಲ್ಲ ಜಯಂತಿಗಳು, ಎಲ್ಲ ಮಹಾತ್ಮರು, ಎಲ್ಲ ಪುಣ್ಯ ಪುರುಷರು ಅವರು ತಮಗಾಗಿಯೇ ಏನು ಮಾಡಲಿಲ್ಲ. ತನ್ನ ಪ್ರಜೆಗಳಿಗಾಗಿ ಮತ್ತು ಅವರ ಯೋಗಕ್ಷೇಮಕ್ಕಾಗಿ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿರುವುದಕ್ಕೆ ಅವರು ಮಹಾತ್ಮರಾಗಿದ್ದಾರೆ. ಅವರನ್ನು ನಾವು ನೆನಪಿಸುತ್ತಿರುವುದು ಎಂದರೆ ಅವರು ನಮ್ಮ ಹೃದಯದಲ್ಲಿ ಇದ್ದಾರೆ. ಸಮಾಜವು ಹೆಮ್ಮೆ ಪಡುವಂತ ವ್ಯಕ್ತಿ ನಮ್ಮ ಮುಂದೆ ಇದ್ದಾರೆ. ಕೆಂಪೇಗೌಡರು ಎಂದರೆ ಕೇವಲ ಒಕ್ಕಲಿಗರ ಗೌಡರ ಸಮಾಜಕ್ಕೆ ಸೀಮಿತವಾಗಿರುವುದಿಲ್ಲ ಎಂದರು. ಅವರ ವ್ಯಕ್ತಿತ್ವ ದೂರದೃಷ್ಟಿ ಉಳ್ಳವರಾಗಿದ್ದಾರೆ. ನಾಡಿನ ಅರಸನಾಗಿದ್ದರೂ ಇರಬೇಕಾದ ದೂರದೃಷ್ಟಿ ಅವರಲ್ಲಿ ಅಂದೇ ಇತ್ತು. ಅವರು ಹಾಕಿಕೊಟ್ಟ ನಗರದಲ್ಲಿ ನಾವುಗಳು ವಾಸ ಮಾಡುತ್ತಿದ್ದೇವೆ. ಕೆಂಪೇಗೌಡರು ಎಲ್ಲರೂ ನೆನೆಯುವಂತ ಕೆಲಸ ಮಾಡಿದ್ದಾರೆ. ಬೆಂದಕಾಳೂರು ಎನ್ನುವ ಹೆಸರು ಬೆಂಗಳೂರಿಗೆ ಹೆಸರು ಇದೆ. ಯಾವತ್ತೂ ಸ್ವಾರ್ಥ ಮಾಡದೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಕಿವಿಮಾತು ಹೇಳಿದರು. ಕನ್ನಡ ಎಂದರೆ ಕೆಂಪೇಗೌಡ ಎಂದು ಕರೆಯುತ್ತಾರೆ. ಬೆಂಗಳೂರು ಯಾವಾಗಲೂ ನಮಗೆ ಹಚ್ಚ ಹಸಿರಾಗಿರಲಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮೊದಲು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೆಳ್ಳಿ ಸಾರೋಟಿಯಲ್ಲಿ ಕೆಂಪೇಗೌಡರ ಭಾವಚಿತ್ರದೊಂದಿಗೆ ವಿವಿಧ ಕಲಾ ತಂಡದೊಡನೆ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಕಲಾಭವನದಲ್ಲಿ ಕೊನೆಗೊಂಡಿತ್ತು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ವಿವಿಧ ಜನಾಂಗದವರು ಸನ್ಮಾನಿಸಿ ಗೌರವಿಸಿದರು. SSLCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಕೂಡ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BR ಪೂರ್ಣಿಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ MS ಮೊಹಮ್ಮದ್ ಸುಜಿತಾ, ಅಪರ ಜಿಲ್ಲಾಧಿಕಾರಿ KT ಶಾಂತಲಾ, ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರಾದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ SS ರಘುಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ E ಕೃಷ್ಣೇಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ HP ತಾರನಾಥ್, ಕಸಾಪ ಜಿಲ್ಲಾಧ್ಯಕ್ಷ HL ಮಲ್ಲೇಶ್ ಗೌಡ, ಮಾಜಿ ಅಧ್ಯಕ್ಷ HP ಮದನ್ ಗೌಡ ಇತರರು ಭಾಗವಹಿಸಿದ್ದರು. ಸಮಾಜ ಸೇವಕ ಯದೇಶ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಎಲ್ಲರಿಗೆ. ಸಮಾಜವು ಹೆಮ್ಮೆ ಪಡುವಂತಹ ಒಂದು ವ್ಯಕ್ತಿ ನಮ್ಮ ಸಮಾಜದಲ್ಲಿದ್ದಾರೆ. ನಿಮ್ಗೊಬ್ಬರಿಗೆ ಸೀಮಿತ ಆಗಿಲ್ಲ. ನಾವು ಖಂಡಿತ ಹೇಳ್ತೀವಿ, ಕೆಂಪೇಗೌಡರು ಬರೀ ಒಕ್ಕಲಿಗ ಸಮಾಜಕ್ಕೆ, ಗೌಡರ ಸಮಾಜಕ್ಕೆ ಸೀಮಿತವಾಗಿಲ್ಲ. ಅದು ಎಲ್ಲರಿಗೂ ನಮ್ಮ ಕೆಂಪೇಗೌಡರು ನಮಗೆಲ್ಲ, ನಾವೆಲ್ಲ ಬೆಂಗಳೂರಿನ ನಿವಾಸಿಗಳು ತುಂಬ ಹೆಮ್ಮೆ ಪಡುವಂತಹ ಒಂದು ಅವರ ವ್ಯಕ್ತಿತ್ವ, ಅವರ ದೂರದರ್ಶಿತ್ವ, ಆ ಒಂದು ಜಯಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೆ. ನಾವೆಲ್ಲರ ಹೆಮ್ಮೆ ಪಡುವಂತಹ, ತುಂಬ ಗರ್ವದಿಂದ ಅವರ ನಮ್ಮಲ್ಲಿ ತಪ್ಪು ತಿಳ್ಕೊಬೇಡಿ, ಅವರ ಒಂದು ಇದು ಅಂತಂದರೆ ಆ ಶೌರ್ಯ, ಇದು ನಮ್ಮ ಮುಂದೆ ಕಣ್ಮುಂದೆ ಬರುತ್ತೆ. ನಾವು ಕಲ್ಪನೆ ಮಾಡ್ಕೊಳ್ತೀವಿ ಹೆಂಗಿದ್ರು ನಮ್ಮ ವಿಜಯನಗರ ಒಂದು ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಅವರು ಇದ್ದರು, ಎಂಥ ಒಂದು ಅವರು ಬೆಂಗಳೂರದ್ದು. ನಾನು ಆ ವಿಷಯಕ್ಕೆ ಬರ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯ